ಮಹಾದುರಂತಕ್ಕೆ ಸಂಬಂಧಪಟ್ಟಂತೆ ನಾವು ನಿರಂತರವಾಗಿ ಡೀಟೇಲ್ಸ್ ಕೊಡ್ತಾ ಇದ್ವಿ. ಈ ಮಹಾದುರಂತದಲ್ಲಿ ಮುಂಡಕೈ ಗ್ರಾಮವನ್ನ ಮಾತ್ರ ಪ್ರಕೃತಿಯ ಮುನಿಸು ಆಪೋಷಣ ತೆಗೆದುಕೊಂಡಿಲ್ಲ. ಚಿಕ್ಕ ಪುಟ್ಟ ಗ್ರಾಮಗಳು ಕೂಡ ಕಣ್ಮರೆ ಆಗ್ಬಿಟ್ಟಿದ್ದಾವೆ. ಬೆಳರಿ ಮಲೈ ಗ್ರಾಮ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಅಲ್ಲಿ ಬದುಕುಳಿದಿದ್ದು ಮೂಕ ಪ್ರಾಣಿಗಳು. ಬಟ್ ಆ ಮೂಕ ಪ್ರಾಣಿಗಳ ಸಂಘರ್ಷ ಮುಂದುವರಿತಾ ಇದೆ. ಮುಂಡಕೈ ಬಳಿ ಇದ್ದ ಚಿಕ್ಕ ಪುಟ್ಟ ಗ್ರಾಮಗಳು ಕಣ್ಮರೆಯಾದ ಪರಿಣಾಮ ಮೂಕ ಪ್ರಾಣಿಗಳ ರೋಧನೆ ಹೇಳತೀರದಾಗಿದೆ. ಒಂದು, ಆಹಾರವನ್ನು ಅರಸುವಂತಹ ಜವಾಬ್ದಾರಿ ಅವುಗಳಿಗೆ ಬೀಳ್ತಾ ಇದೆ. ಮತ್ತು ಅವುಗಳ ಮಾಲೀಕರು ಏನಾದರೂ ಏನೂ ಗೊತ್ತಾಗ್ತಾ ಇಲ್ಲ. ಸಾಧ್ಯ ಆದಷ್ಟು ಸಾಕು ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಕೊಂಡೊಯ್ಯುವಂತಹ ಕೆಲಸ ಅಲ್ಲಾಗ್ತಾ ಇದೆ. ಬಟ್ ಈ ಎಲ್ಲ ದೃಶ್ಯಗಳು ಕೂಡ ಮನಕಲಕುವಂತಿದೆ. ಒಂದೊಂದು ದೃಶ್ಯ ಕೂಡ ಮುನಿಸಿನ ಭಯಾನಕತೆಯನ್ನು ತೋರಿಸ್ತಾ ಇದೆ. ಕೈನ ಸಮೀಪದ ವೆಳ್ಳೇರಿ ಗ್ರಾಮದಲ್ಲಿದ್ದೇವೆ. ವೆಳ್ಳೇರಿ ಗ್ರಾಮವು ಸಂಪೂರ್ಣವಾಗಿ ನಾಶವಾಗಿದೆ. ಇಲ್ಲಿ ಜನ ಅಂತೂ ಮೃತಪಟ್ಟಿರುವಂಥದ್ದು ಸ್ಪಷ್ಟವಾಗಿ ಖಚಿತವಾಗಿದೆ. ಆದರೆ ಪ್ರಾಣಿಗಳು ಉಳ್ಕೊಂಡಿದ್ದಾವೆ. ಆ ಪ್ರಾಣಿಗಳನ್ನು ರಕ್ಷಣೆ ಮಾಡಿಕೊಂಡು NDRF ಸ್ಥಳೀಯ ಜನರು ಈಗ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ವೆಳ್ಳೇರಿ ಎನ್ನುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿರುವಂಥ ಬಹುತೇಕ ಮನೆಗಳು ಡ್ಯಾಮೇಜ್ ಆಗಿದ್ದಾವೆ. ಬಹುತೇಕರು ಸತ್ತು ಹೋಗಿದ್ದಾರೆ. ಈಗ ಅಲ್ಲಿದ್ದಂಥ ಹಸುಗಳ ರಕ್ಷಣೆಯನ್ನು ಕೂಡ ಈಗ ಮಾಡಿ ಹೋಗ್ತಾ ಇರುವಂಥದ್ದು. ಮಗದೊಂದು ಕಡೆಯಲ್ಲಿ ಈ ಗ್ರಾಮ ಎಷ್ಟರ ಮಟ್ಟಿಗೆ ಅಂದರೆ ಇದು ಕಾಡಂಚಿನ ಚಿಕ್ಕದೊಂದು ಗ್ರಾಮಕ್ಕೆ ಗ್ರಾಮವೇ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇಲ್ಲಿರುವಂಥವರು ಬಹುತೇಕರು ಸತ್ತು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ. ನಾವೀಗ ಗ್ರಾಮದ ಒಳಭಾಗಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಗಮನಿಸ್ತಾ ಇರ್ಬೋದು, ಇಲ್ಲಿದ್ದಂತಹ ಮನೆಗಳು ಎಲ್ಲವೂ ಕೂಡ ನಾಶವಾಗಿದ್ದಾವೆ. ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೇನೆ. ಇದು ಮುಂಡಕೈ ಮತ್ತು ಚೂರಲ್ಮಲೆ ಮಧ್ಯಭಾಗದ ಒಂದು ಗ್ರಾಮ. ಇದು ಗ್ರಾಮವೇ ಸಂಪೂರ್ಣವಾಗಿ ಈಗ ಕೊಚ್ಚಿ ಹೋಗಿದೆ. ಇಲ್ಲಿ ಗ್ರಾಮದಲ್ಲಿ ಒಬ್ಬರು ಕೂಡ ಬದುಕುಳಿದಿರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಾವೆ. ನಾನೀಗ ತೋರಿಸ್ತಾ ಇರುವಂಥದ್ದು ದೊಡ್ಡ ದೊಡ್ಡ ಮರಗಳು ಕೂಡ ಬಂದು ಬಿದ್ದಿರುವಂಥದ್ದು. ಇಲ್ಲಿ ಮನೆಗಳು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದ್ದಾವೆ. ಮನೆಗಳಂತೂ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ. ಆ ಕಡೆ ಭಾಗದಲ್ಲಿ ಇನ್ನೊಂದಿಷ್ಟು ಮನೆಗಳಿದ್ದಾವೆ. ಅವೆಲ್ಲವೂ ಕೂಡ ಈಗ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಇಲ್ಲಿ ಬದುಕುಳಿದಿರುವಂಥವರ ಸಂಖ್ಯೆ ತುಂಬ ಕಡಿಮೆ ಇದೆ ಅನ್ನುವಂತಹ ಮಾಹಿತಿಗಳು ಈ ಗ್ರಾಮದ ಮಾಹಿತಿಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಕೇವಲ ಒಂದಿಷ್ಟು ಪ್ರಾಣಿಗಳು ಅಂದರೆ ಜನ ಸಾಕ್ತಾ ಇದ್ದಂಥ ಒಂದಿಷ್ಟು ಪ್ರಾಣಿಗಳು ಮಾತ್ರ ಇಲ್ಲಿ ಬದುಕಿರುವಂಥದ್ದು. ಈ ದೊಡ್ಡ ದೊಡ್ಡ ಬೃಹತ್ತು ಮರಗಳೇ ಈ ಒಂದು ಗ್ರಾಮದ ಮೇಲೆ ಬಿದ್ದಿದ್ದಾವೆ. ಅಲ್ಲೊಂದಿಷ್ಟು ಕೋಳಿಗಳು ಕೂಡ ಇದ್ದಾವೆ. ಹೀಗೆ ಆಗ ನೀವು ಒಂದೆರಡು ಮೂರು ಕರುಗಳನ್ನು ಗಮನಿಸಿದ್ರಿ. ಆದರೆ ಮನುಷ್ಯರು ಉಳಿದಿರುವಂಥ ಯಾವ ಲಕ್ಷಣಗಳು ಕೂಡ ಇಲ್ಲಿಲ್ಲ. ಇಲ್ಲಿ ಒಂದು ಆಟೋ ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇರ್ಬೋದು. ಇಡೀ ಮನೆಗಳೇ ಸಂಪೂರ್ಣವಾಗಿ ಈ ಒಂದು ಪ್ರದೇಶದಲ್ಲಿ ಕೊಚ್ಚಿ ಹೋಗಿದೆ. ಒಂದು ರೀತಿಯಾಗಿ ಚೂರಲ್ಮಲೈ ಮತ್ತು ಮುಂಡಕೈನ ಮಧ್ಯ ಭಾಗದ ಒಂದು ಗ್ರಾಮ ಇದು. ಗ್ರಾಮವೇ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಹೀಗಾಗಿ ಇಲ್ಲಿಯೂ ಕೂಡ ಈಗ ಹೆಣಗಳ ಹುಡುಕಾಟ ಮಾಡುವಂತಹ ಕೆಲಸವನ್ನು ಈಗ NDRF ತಂಡದವರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಂತಹ ಚಿಕ್ಕ ಹಳ್ಳಿಗಳು, ಎಷ್ಟು ಹಳ್ಳಿಗಳು ನಕ್ಷೆಯಿಂದ ಕಾಣೆಯಾಗಿದ್ದಾವೆ ಅನ್ನುವಂಥದ್ದು. ಚೂರಲ್ಮಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತವಾಗಿದೆ. ಭಾಳ ದೊಡ್ಡ ಪ್ರಮಾಣದ ಜನ ಸತ್ತೋಗಿದ್ದಾರೆ. ಆದರೆ ಇಂತಹ ಚಿಕ್ಕ ಹಲವು ಗ್ರಾಮಗಳಿದ್ದಾವೆ. ಆ ಗ್ರಾಮಗಳು ಕೂಡ ಇದೇ ರೀತಿಯಾಗಿ ಸಂಪೂರ್ಣವಾಗಿ ಜಲಸಮಾಧಿಯಾಗಿರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವೈನಾಡ್.